Next question, which term of the AP 3, 8, 13, 18 is 78? ಅಂದರೆ ನಮಗೆ ಎ ಪಿ ಕೊಟ್ಟಿದ್ದಾರೆ ಏನು ಈ 3, 8, 13, 18. ಸೊ ಲಾಸ್ಟ್ ಟರ್ಮ್ ಕೂಡ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಮಗೆ ಎ ಗೊತ್ತಿದೆ, ಏನು 3 ಫಸ್ಟ್ ಟರ್ಮ್, ಮತ್ತು ಡಿ A2 ಮೈನಸ್ A1, ಇದು A1 A2, A2 ಮೈನಸ್ A1 8 ಮೈನಸ್ 3. ಸೊ ಡಿ ಏನು ಗೊತ್ತಾಯಿತು, 5 ಗೊತ್ತಾಯಿತು. ನೆಕ್ಸ್ಟ್ ನಮಗೆ ಇದು ಏನಿದೆ ವಿಚ್ ಟರ್ಮ್ ಆಫ್ ದ ಎ ಪಿ 78 ಅಂತ ಕೇಳಿದ್ದಾರೆ. ಹಾಗಾಗಿ ನಾವು AN ಈಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ ಅಂತ ಫಾರ್ಮುಲಾ ತಗೋಬೇಕು. ಸೊ ಎನ್ ನಮಗೆ ಏನಂತ ಗೊತ್ತಾದರೆ ಯಾವುದು ಟರ್ಮ್ ವಿಚ್ ಟರ್ಮ್ ಆಫ್ ದ ಎ ಪಿ 78 ಅಂತ ಗೊತ್ತಾಗುತ್ತೆ. ಸೊ ಏನು ತಗೋಬೇಕು 78, ಏನಿದೆ 3, N ಮೈನಸ್ 1, ಡಿ ಏನಿದೆ 5. ಸೊ 78 ಈಸ್ ಈಕ್ವಲ್ ಟು 3 ಪ್ಲಸ್ 5N ಮೈನಸ್ 5. ಸೊ 78 is equal to 3 minus 5 minus 2 plus 5N. So 78 ಈ minus 2 ಈ ಕಡೆ ಬಂದರೆ plus 2 5N. 80 is equal to 5N. N is equal to 80 by 5. 5 ones are 5 6 are. So N is equal to 16. ಸೊ ಈಗ ನಮಗೆ ಫೈನಲ್ ಆಗಿ ಗೊತ್ತಾಯಿತು. ದೇರ್ಫೋರ್ ಸಿಕ್ಸ್ಟೀನ್ತ್ ಟರ್ಮ್ ಆಫ್ ದ ಎ ಪಿ ಈಸ್ 78. 16th term of the AP is 78. Next question, find the number of terms. Find the number of terms ಅಂದರೆ n ಕಂಡುಹಿಡಿಬೇಕು. ಇನ್ ಈಚ್ ಆಫ್ ದ ಫಾಲೋಯಿಂಗ್ ಎ ಪಿಸ್ ಅಂದರೆ ಇದೊಂದು ಎ ಪಿ ಕೊಟ್ಟಿದ್ದಾರೆ, ಇದೊಂದು ಎ ಪಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು n ಕಂಡುಹಿಡಿಬೇಕು, n ನಂಬರ್ ಆಫ್ ಟರ್ಮ್ಸ್. ಸೊ ಇದರಲ್ಲಿ ಈ ಫಸ್ಟ್ ಎ ಪಿಯಲ್ಲಿ ಎ ಇಸ್ ಈಕ್ವಲ್ ಟು 7, ಡಿ ಇಸ್ ಈಕ್ವಲ್ ಟು 13 ಮೈನಸ್ 7. ಸೊ ಡಿ ಏನಾಗುತ್ತೆ 6 ಆಗುತ್ತೆ. ಸೊ ಏನು ಗೊತ್ತಾಯಿತು, ಡಿನೂ ಗೊತ್ತಾಯಿತು. ಸೊ ಹಾಗಾಗಿ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಫಾರ್ಮುಲಾ. ಸೊ ಇದು 205 ಏನು nth ಟರ್ಮ್ ಎ ಎನ್, ಇದನ್ನು ಎ ಎನ್ ಅಂತ ತಗೋಣ. 205 ಈಸ್ ಈಕ್ವಲ್ ಟು 7 ಪ್ಲಸ್ n ಮೈನಸ್ 1 ಇಂಟು 6. 205 is equal to 7 plus 6n minus 6. 205 is equal to 7 minus 6 plus 1 plus 6n. So 205 minus 1 is equal to 6n. So 204 is equal to 6n. n is equal to 204 by 6. 6 3s are 18, 6 4s are 24. n is equal to 34. ಸೊ ಇದರಿಂದ ನಮಗೇನು ಗೊತ್ತಾಯಿತು, 34 ಟರ್ಮ್ಸ್ ಇನ್ ಎ ಪಿ. ದೇರ್ಫೋರ್ ದೇರ್ ಆರ್ 34 ಟರ್ಮ್ಸ್ ಇನ್ ಎ ಪಿ. 7, 13, 19, 205. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಈ ಎ ಪಿ ಎಲ್ ಕೂಡ ನಂಬರ್ ಆಫ್ ಟರ್ಮ್ಸ್ನ ನಾವು ಕಂಡುಹಿಡಿಬೇಕು. ಸೊ ಈ ಎ ಪಿಯಲ್ಲಿ ನಮಗೆ ಎ 18 ಅಂತ ಗೊತ್ತಿದೆ, ಮತ್ತು ಡಿ A2 minus A1,
15 1/2 minus 18. ಸೊ ಈ 15 1/2 ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿದೆ. ಇದನ್ನು ಫ್ರ್ಯಾಕ್ಷನಲ್ಲಿ ಕನ್ವರ್ಟ್ ಮಾಡೋಣ. 30 1/2 2 into 15 30 30 plus 1 31/2 minus 18 2 LCM 2 into 1 1 into 2 31 minus 36 is equal to minus 5/2. ಅಂದರೆ ನಮಗೆ ಡಿ ಏನು ಗೊತ್ತಾಯಿತು, minus 5/2 ಅಂತ ಗೊತ್ತಾಯಿತು. ಸೊ ನಮಗೇನು ಬೇಕಾಗಿದೆ, ಎನ್ ಬೇಕಾಗಿದೆ. ಸೊ ಎ ಗೊತ್ತಾಯಿತು, ಡಿ ಗೊತ್ತಾಯಿತು, ಮತ್ತು ಎ ಎನ್ ಏನಿದೆ, ಎ ಎನ್ ಈಸ್ ಈಕ್ವಲ್ ಟು minus 47 ಇದೆ. ಸೊ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಏನೇನಿದೆ minus 47 minus 47 is equal to 18 plus n minus 1 into minus 5/2. So minus 47 ಇದು ಪ್ಲಸ್ 18 ಈ ಕಡೆ ಬಂದರೆ minus 18 n minus 1 into minus 5/2. 47 18 57 65 minus 65 n into minus 5/2 minus 5/2 n minus 5/2 minus 1 plus 5/2. ಸೊ ಈ minus 65 ಇದು minus 5/2 ಈ ಕಡೆ ಪ್ಲಸ್ 5/2 ಈ ಕಡೆ ಬಂದರೆ minus 5/2 minus 5/2 n. ಸೊ ಇದು LCM 2 1 into 2 2 into 1 minus 130 minus 5 is equal to minus 5/2 n. ಸೊ ಇದು ಏನು ಬರುತ್ತೆ, minus 135/2 is equal to minus 5n/2. ಸೊ ಇಲ್ಲಿ ಈ ಮೈನಸ್ ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ, 5 1s 5 2s 10 5 7s 35. ಸೊ ಎನ್ ಏನು ಬರುತ್ತೆ, 27 ಬರುತ್ತೆ ನಮಗೆ. ಸೊ ದೇರ್ ಆರ್ 27 ಟರ್ಮ್ಸ್, therefore 27 terms are in AP. 18 15 1/2 13 minus 47. So next question, check whether minus 150 is a term of the AP 11 8 5 2 ಅಂತ ಕೇಳಿದೆ. ಅಂದರೆ ಎ ಎನ್ ಟರ್ಮ್ನ ನಾವು minus 150 ಅಂತ ತಗೊಳ್ಬೇಕು. ಸೊ ಇದರಲ್ಲಿ ಏನೇನು ಕೊಟ್ಟಿದ್ದಾರೆ, ಎ ಇಸ್ ಈಕ್ವಲ್ ಟು 11, ಡಿ ಏನು A2 minus A1, 8 minus 11 is equal to minus 3, ಡಿ ಏನು ಗೊತ್ತಾಯಿತು minus 3. ಸೊ ಎ ಎನ್ ಇಸ್ ಈಕ್ವಲ್ ಟು minus 150 ಅಂತ ಗೊತ್ತಿದೆ. ಸೊ ಈಗ ಈ minus 150 ಈ ಎ ಪಿದ ಟರ್ಮ್ ಇದೆ ಅಥವಾ ಇಲ್ಲ ಅಂತ ನಾವು ಕಂಡುಹಿಡಿಬೇಕಂದ್ರೆ ಎನ್ನು ಪಾಸಿಟಿವ್ ಇಂಟೀಜರ್ ಆಗಿರಬೇಕು. ಅಂದರೆ ಎನ್ನು ಇಂಟೀಜರ್ ಆಗಿರಬೇಕು. ಎನ್ ಇಂಟೀಜರ್ ಆಗಿದ್ದರೆ minus 150 ಈಸ್ ಎ ಟರ್ಮ್ ಆಫ್ ದ ಎ ಪಿ 11 8 5 2 ಅಂತ ಆಗುತ್ತೆ. ಸೊ ಅದು ಎನ್ನಕ್ಕೆ ನಾವು ಕಂಡುಹಿಡಿಯೋಣ. ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಏನೇನು minus 150, ಏನಿದೆ 11 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಏನಿದೆ minus 3. minus 150 ಈಸ್ ಈಕ್ವಲ್ ಟು 11 ಪ್ಲಸ್ minus 3n plus 3. So minus 150 is equal to 11 plus 3 14 minus
plus into minus minus 3n. ಸೊ ಮೈನಸ್ 150 ಇದು ಪ್ಲಸ್ 14 ಈ ಕಡೆ ಬಂದರೆ minus 14 is equal to minus 3n. minus 150 minus 14 minus 164 is equal to minus 3n. minus minus cancel, 3n is equal to 164. n is equal to 164 by 3. So therefore clearly n is not an integer. n ಇಂಟೀಜರ್ ಇಲ್ಲ, ಫ್ರ್ಯಾಕ್ಷನಲ್ಲಿ ಬಂದಿದೆ. ನಾಟ್ an integer but a fraction. Hence minus 150 is not a term of the AP, not a term of the AP 11852. So next question, find the 31st term of an AP. ಅಂದರೆ A31 ನಾವು ಕಂಡುಹಿಡಿಬೇಕು. ಆಫ್ an AP whose 11th term is 38. ಅಂದರೆ A11 38 ಅಂತ ಕೊಟ್ಟಿದ್ದಾರೆ ಆ್ಯಂಡ್ 16th term is 73. A16 73 ಅಂತ ಕೊಟ್ಟಿದ್ದಾರೆ. ಸೊ ನಾವು A31 ಕಂಡುಹಿಡಿಬೇಕು. ಸೊ A11 is equal to 38 ಅಂದರೆ A plus 10D is equal to 38 ಅಂತ ಗೊತ್ತಿದೆ. ನೆಕ್ಸ್ಟು A plus 15D is equal to 73 ಅಂತ ಗೊತ್ತಿದೆ. ಸೊ ಇವೆರಡು ಈಕ್ವೇಷನ್ ಸಾಲ್ವ್ ಮಾಡಿ ನಾವು ಎ ಅಥವಾ ಡಿ ವ್ಯಾಲ್ಯೂ ತೆಗೆದರೆ ನಮಗೆ 31st ಟರ್ಮ್ ತೆಗೆಯೋಕ್ಕೆ ಈಸಿ ಆಗುತ್ತೆ. ಸೊ ಇದನ್ನು ಫಸ್ಟ್ ಈಕ್ವೇಷನ್ ಅಂತ ತಗೋಣ, ಇದನ್ನು ಸೆಕೆಂಡ್ ಅಂತ ತಗೋಣ. ಆನ್ ಸಬ್ಸ್ಟ್ರಾಕ್ಟಿಂಗ್ equation 1 from 2 ಬರೆಯೋಣ. A plus 15D is equal to 73. A plus 10D is equal to 38. So on subtracting equation 1, ಇದು equation 1 from 2 ಅಂದರೆ 2 ಎರಡನೇ ಇಕ್ವೇಷನಿಂದ ನಾವು ಒಂದನೇ ಇಕ್ವೇಷನ್ ಮೈನಸ್ ಮಾಡ್ತಾಯಿದ್ದೀವಿ. ಸೊ ಇದು ಮೈನಸ್ 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 ಎ ಕ್ಯಾನ್ಸಲ್, ಮೈನಸ್ ಪ್ಲಸ್ 5D is equal to 32 35. So D is equal to 35 by 5. 5 7s are 35. D is equal to 7 ಅಂತ ಗೊತ್ತಾಯಿತು. Substituting the value of D ನಮಗೆ ಬಂದಿದೆ. D ಈಕ್ವೇಷನ್ 1ನಲ್ಲಾದರೂ ಹಾಕ್ಬೋದು, ಈಕ್ವೇಷನ್ 2ನಲ್ಲಾದರೂ ನಾವು D ವ್ಯಾಲ್ಯೂನ ಹಾಕ್ಬೋದು. ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ D ಇನ್ ಈಕ್ವೇಷನ್ 1, A plus 10D is equal to 38. A plus 10 into 7 is equal to 38. A plus 70 is equal to 38. So A is equal to 38 minus 70
ಎ ಈಸ್ ಈಕ್ವಲ್ ಟು -32. ಸೊ ಎ ನಮಗೇನು ಬಂತು -32 ಬಂತು. ಸೊ ಈಗ ನಾವು A31 ಟರ್ಮ್ನ ಕಂಡುಹಿಡಿಬೇಕು. A31 ಅಂದರೆ A31 ಈಸ್ ಈಕ್ವಲ್ ಟು A ಪ್ಲಸ್ 30D. ಎ ಏನಿದೆ -32 ಪ್ಲಸ್ 30, ಡಿ ಏನಿದೆ 7, -32 ಪ್ಲಸ್ 7 0 721, 210. ಸೊ 210 -32 178. A31 is equal to 178. Next question, an AP consists of 50 terms. ಅಂದರೆ APಯಲ್ಲಿ ಎಷ್ಟಿವೆ ಟೋಟಲ್ n is equal to 50 terms ಇವೆ. ಆಫ್ ವಿಚ್ ಅದರಲ್ಲಿ ಥರ್ಡ್ ಟರ್ಮ್ ಈಸ್ 12. ಥರ್ಡ್ ಟರ್ಮ್ ಈಸ್ 12 ಆ್ಯಂಡ್ ದ ಲಾಸ್ಟ್ ಟರ್ಮ್ ಈಸ್ 106. ಫೈಂಡ್ ದ 29th ಟರ್ಮ್ ಅಂತ ಕೇಳಿದ್ದಾರೆ. ಅಂದರೆ ಎನ್ 50 ಅಂತ ಕೊಟ್ಟಿದ್ದಾರೆ ಟೋಟಲ್ ಎನ್ ಟರ್ಮ್ಸ್. ಮತ್ತು A3 ಈಸ್ ಈಕ್ವಲ್ ಟು 12 ಅಂತ ಕೊಟ್ಟಿದ್ದಾರೆ. ಮತ್ತು ಲಾಸ್ಟ್ ಟರ್ಮ್ ಅಂದರೆ ನಮ್ಗೆ ಗೊತ್ತಿದೆ ಎಷ್ಟು ಟರ್ಮ್ಸ್ ಇವೆ APಯಲ್ಲಿ 50 ಇವೆ. ಸೊ ಲಾಸ್ಟ್ ಟರ್ಮ್ ಈಸ್ ನಥಿಂಗ್ ಬಟ್ A50. ಸೊ A50 ಏನಿದೆ 106 ಇದೆ. ಸೊ ನಾವೇನು ಕಂಡುಹಿಡಬೇಕು 29th ಟರ್ಮ್. 29th ಟರ್ಮ್ ಏನಿದೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಸೊ ಅದಕ್ಕಿಂತ ಮುಂಚೆ ಈಗ A3 ನಮಗೆ ಯಾವುದೇ AP ಕಂಡುಹಿಡಬೇಕಂದ್ರೆ A ಮತ್ತು D ಗೊತ್ತಿರಬೇಕು, A ಗೊತ್ತಿರಬೇಕು, D ಗೊತ್ತಿರಬೇಕು. ಸೊ ಇಲ್ಲಿ A3 ಈಸ್ ಈಕ್ವಲ್ ಟು 12 ಅಂತ ಕೊಟ್ಟಿದ್ದಾರೆ. A3 ಈಸ್ ಈಕ್ವಲ್ ಟು 12. A3ನ ನಾವು ಹೇಗೆ ಬರಿಬೋದು A ಪ್ಲಸ್ 2D ಈಸ್ ಈಕ್ವಲ್ ಟು 12 ಅಂತ ಬರೀಬೋದು. ನೆಕ್ಸ್ಟ್ A50 ಈಸ್ ಈಕ್ವಲ್ ಟು 106. A50ನ A ಪ್ಲಸ್ 49D ಅಂತ ಬರೀಬೋದು 106. ಸೊ ಎರಡು ಈಕ್ವೇಷನ್ ನಮ್ಮ ಹತ್ರ ಬಂದವು. ಸೊ ಸಬ್ಸ್ಟ್ರಾಕ್ಟಿಂಗ್ equation 1 from 2 we get A plus 49D is equal to 106. A plus 2D is equal to 12. ಇದು ಮೈನಸ್, ಇದು ಮೈನಸ್, ಇದು ಮೈನಸ್. A ಕ್ಯಾನ್ಸಲ್. 47D is equal to 94. ಸೊ D is equal to 2 ಅಂತ ಗೊತ್ತಾಯ್ತು. ಸೊ ಈ D is equal to 2 ಇಲ್ಲಾದರೂ ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು ಅಥವಾ ಈ ಈಕ್ವೇಷನಲ್ಲಿಯೂ ಸಬ್ಸ್ಟಿಟ್ಯೂಟ್ ಮಾಡೋದು. ಆವಾಗ ನಮಗೆ A ಗೊತ್ತಾಗುತ್ತೆ. ಸೊ substituting the value of D is equal to 2 in equation 1, A plus 2D is equal to 12. A plus 2 into D ಏನಿದೆ 2 ಇದೆ is equal to 12. A is equal to 12 minus 4. So A is equal to 8. ಸೊ ನಮಗೆ A ವ್ಯಾಲ್ಯೂ ಗೊತ್ತಾಯಿತು, D ವ್ಯಾಲ್ಯೂ ಗೊತ್ತಾಯಿತು. ಈಗೇನು ಕಂಡುಹಿಡಬೇಕು 29. A29. ಸೊ A29 is equal to A plus 28D. A ಏನಿದೆ 8.
ಪ್ಲಸ್ 28 ಇಂಟು ಡಿ ಏನಿದೆ 2. ಸೊ 8 ಪ್ಲಸ್ 22 2 56. ಸೊ 829 ನಮಗೇನು ಬಂತು 64. 29th ಟರ್ಮ್ ಏನು 64.